ಬೈಂದೂರು ಕ್ಷೇತ್ರದ ಶಾಸಕರಾದ ಮಾನ್ಯ ಗುರುರಾಜ್ ಗಂಟಿಹೊಳೆಯವರ ಪರಿಕಲ್ಪನೆಯಡಿಯಲ್ಲಿ ಜನವರಿ 24, 25 ಮತ್ತು 26ರಂದು ಬೈಂದೂರಿನಲ್ಲಿ ಅದ್ಧೂರಿಯಾಗಿ ಮೇಳೈಸಲಿರುವ ಬೈಂದೂರು ಉತ್ಸವದ ಹಿನ್ನೆಲೆಯಲ್ಲಿ ನಾವುಂದ ಗ್ರಾಮ ಪಂಚಾಯತ್ ಹಾಗೂ ಸಂಗಮ ಸಂಜೀವಿನಿ ಒಕ್ಕೂಟದ ನೇತೃತ್ವದಲ್ಲಿ ನಾವುಂದ ಗ್ರಾಮೋತ್ಸವ 2026 ಕಾರ್ಯಕ್ರಮವು ನಾವುಂದ ಗ್ರಾಮ ಪಂಚಾಯತ್ನ ವಠಾರದಲ್ಲಿ ಜರುಗಿತು. ಆರೋಗ್ಯ ಇಲಾಖೆ, ಆಯುಷ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ, ಅಂಚೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಮೆಸ್ಕಾಂ ಈ ಗ್ರಾಮೋತ್ಸವದ ಸಹಭಾಗಿತ್ವ ವಹಿಸಿದ್ದವು. ಬೈಂದೂರು ತಾಲೂಕಿನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮೋಹನ್ ಪೂಜಾರಿ ಅವರು ಗ್ರಾಮೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ದೀಪ ಅಂದ್ರೆ ಬೆಳಕು, ದೀಪ ಅಂದ್ರೆ ಪ್ರಖರತೆ, ದೀಪ ಅಂದ್ರೆ ಪ್ರಸನ್ನತೆ. ದೀಪ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತಾ ಇಡೀ ಜಗತ್ತಿಗೆ ಬೆಳಕು ಕೊಡುವ ಹಾಗೆ ಈ ಗ್ರಾಮೋತ್ಸವ ಸಹ ಜನರ ಅಭಿವೃದ್ಧಿಗೆ ಮುನ್ನಡಿಯನ್ನು ಬರೆಯಲಿ. ಗ್ರಾಮದ ಪ್ರತಿ ಜನರ ಜೀವನ ಪ್ರತಿಭೆಗಳು ಅರಳಲಿ, ದೀಪದಂತೆ ಪ್ರಜ್ವಲಿಸಲಿ ಎಂಬ ಆಶಯದೊಂದಿಗೆ ನಾವುಂದ ಗ್ರಾಮೋತ್ಸವ 2026 ಉದ್ಘಾಟನೆಗೊಳಿಸುತ್ತಿದ್ದೇವೆ. ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅದು ಜನಪರವಾದಂಥ ಕಾರ್ಯಕ್ರಮಗಳನ್ನೇ ಆಯೋಜನೆ ಮಾಡ್ತಾರೆ. ಕಾರ್ಯಕ್ರಮ ಕೊಟ್ಟಾಗ ಮಾತ್ರ ಅದು ಅವರ ಅಲ್ಲಿಯ ಕೆಲಸ ಮುಗಿಯುವುದಿಲ್ಲ. ಅದು ಯಾವ ರೀತಿಯಲ್ಲಿ ಜನರನ್ನ ಮುಟ್ಟಿದೆ, ಜನರು ಅದನ್ನ ಯಾವ ರೀತಿಯ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಆ ಕಾರ್ಯಕ್ರಮದ ಯಶಸ್ಸು ಅವಲಂಬಿಸ್ತದೆ. ಬಹುಶಃ ಆದ್ದರಿಂದ ನೀವು ಯಾವುದೇ ಕಾರ್ಯಕ್ರಮಗಳನ್ನು ಕೊಡಿ, ಅದು ಜನರನ್ನ ತಲುಪಬೇಕು. ನಾವು ಈ ಕಳೆದ ಹಲವಾರು ವರ್ಷ ನೋಡಿದ್ದೆ, ನಾವು ಈ ಉಳುವನೆ ಹೊಲದೊಡೆ ಅನ್ನುವಂಥ ಕಾರ್ಯಕ್ರಮ ಆ ಕಾಲದ ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ಟರು. ಬಹುಶಃ ಅದು ಕಾನೂನು ಮಾಡಿ ಅಲ್ಲೇ ಇಟ್ಟಿದ್ರೆ ಇವತ್ತಿನವರೆಗೂ ಕೂಡ ಭೂಮಿ ಯಾರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಪ್ರತಿ ಮನೆಗೂ ಹೋಗಿ ಆ ಮನೆಯಿಂದ ಅರ್ಜಿಗಳನ್ನು ಹಾಕಿಸಿ ಅದನ್ನ ಟ್ರಿಬ್ಯುನಲ್ ತಂದು ತನ್ಮೂಲಕ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ, ಅದು ದೊಡ್ಡ ಹೋರಾಟ. ಅದು ಆದ್ದರಿಂದ ನೀವು ಯಾವ ಕಾರ್ಯಕ್ರಮ ತಗೊಳ್ಳಿ, ಅದು ಜನರನ್ನ ಮುಟ್ಟಿದ್ರೆ ಮಾತ್ರ ಅದರ ಯಶಸ್ಸು ಅವಲಂಬಿತ ಆಗ್ತದೆ, ಜನರಿಗೆ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಕೂಡ ಸತ್ಯ. ನಾವುಂದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ನರಸಿಂಹ ದೇವಾಡಿಗ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಹಳಷ್ಟು ಸಂತೋಷವಾಗ್ತದೆ. ನಾವುಂದ ಗ್ರಾಮೋತ್ಸವ ಎನ್ನುವ ಯೋಜನೆಯೊಂದಿಗೆ ಗ್ರಾಮದಲ್ಲಿ ಎಲ್ಲ ಇಲಾಖೆಯ ಒಂದು ಪರಿಚಯ ಆಗಬೇಕು. ಈ ನಿಟ್ಟಿನಲ್ಲಿ ಗ್ರಾಮದ ಜನರಿಗೆ ಸವಲತ್ತು ತಲುಪಬೇಕು ಎನ್ನುವ ನೆಲೆಯಲ್ಲಿ ಈ ಯೋಜನೆಯನ್ನು ರೂಪುಗೊಂಡಿದೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ. ಇಂಥ ಕಾರ್ಯಕ್ರಮ ನಾವುಂದಲ್ಲಿ ಒಂದು ಆಯೋಜನೆ ಮಾಡಿ ಬಹಳ ಅರ್ಥಪೂರ್ಣವಾದಂಥ ಯೋಜನೆ ತಾವೆಲ್ಲ ಕಾರಣೀಭೂತರಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ಸಹ ಬೇರೆ ಬೇರೆ 32 ಇಲಾಖೆಗೆ ಸಂಬಂಧಪಟ್ಟ 16-17 ಇಲಾಖೆ ಈಗಾಗಲೇ ಇಲ್ಲೇ ಇದೆ. ಅದರ ಪರಿಚಯವನ್ನು ತಾವೆಲ್ಲ ಮಾಡಿಕೊಡ್ಬೇಕಾಗ್ತದೆ. ಸರ್ಕಾರ ಬಹಳಷ್ಟು ಯೋಜನೆಯನ್ನು ತಂದಿದೆ, ಅದರ ಪ್ರಯೋಜನ ತಾವು ಪಡಿಬೇಕು. ಅದೇ ನಾವುಂದ ಗ್ರಾಮದಲ್ಲಿ ಸುಮಾರು 1510 ಕುಟುಂಬಗಳಿದ್ದು ಅದರಲ್ಲಿ 1356 ಕುಟುಂಬಕ್ಕೆ ಇವತ್ತು ಗೃಹಲಕ್ಷ್ಮಿ, ಗೃಹಜ್ಯೋತಿ ಅಂತ ಯೋಜನೆಗಳು ತಮಗೆ ತಲುಪ್ತಾ ಇದೆ. ಅದರಲ್ಲಿ ಸಣ್ಣ ಈ ಗೃಹಲಕ್ಷ್ಮಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, 1-2 ತಿಂಗಳು ಹಿಂದೆ ಮುಂದೆ ಹಣ ಬರ್ತಾ ಇರ್ಬೋದು. ಅದೇನೇ ಇದ್ರೂ ಸಹ ತಮಗೆ ಆ ಯೋಜನೆ ತಮಗೆ ತಲುಪ್ತಾ ಇದೆ. ಅಂಥ ಯೋಜನೆ ತಾವು ಯಾರ್ದಾದ್ರೂ ಅವರಿಗೆ ಹಣ ಬರದೇ ಇದ್ದರೆ ಅದನ್ನು ತಾವು ತಿಳಿಸಬೇಕು, ಅದರ ಪ್ರಯೋಜನವನ್ನು ತಾವು ಪಡಿಬೇಕಾಗ್ತದೆ. ಗ್ರಾಮದ ಜನರಲ್ಲಿ ಒಂದು ವಿಜ್ಞಾಪನೆ, ಈ ಗ್ರಾಮ ಬಹಳಷ್ಟು ಚಿಕ್ಕದಾದಂಥ ಒಂದು ಚೊಕ್ಕ ಗ್ರಾಮ. ಅದು ಇವತ್ತು ತಾವೆಲ್ಲ ಅದಕ್ಕೆ ಸಕಾರ್ಯಗಳೇ ಆಗಬೇಕಾಗ್ತದೆ. ಬಹಳಷ್ಟು 75% ಇವತ್ತು ಸ್ವಚ್ಛತೆಯ ಬಗ್ಗೆ ನಮ್ಮ ಗ್ರಾಮ ಸಾಧಿಸಿದೆ. ಆದರೆ ಗ್ರಾಮಸ್ಥರಾದ ತಾವು ಸಹ ಸಹಕರಿಸಬೇಕು. ನಮ್ಮ SRM ಘಟಕದ ಸಿಬ್ಬಂದಿ ಬಂದಾಗ ಅವರಿಗೆ ಇವತ್ತು ಪ್ರತಿ ಮನೆಗೆ 50 ರೂಪಾಯಿ ಅಂತ ನಾವು ಫಿಕ್ಸ್ ಮಾಡಿದ್ದೇವೆ. ಅದನ್ನು ನಾವು ನೀಡಬೇಕು. ಯಾಕೆಂದರೆ ನಮ್ಮ ಒಂದು SLM ಘಟಕ ನಡಿಬೇಕಾದ್ರೆ ಸುಮಾರು 70-80 ಸಾವಿರ ರೂಪಾಯಿ ನಮಗೆ ಪ್ರತಿ ತಿಂಗಳ ಖರ್ಚು ಬರ್ತದೆ. ನೀವು ಕೊಟ್ಟ ಹಣದ ಜೊತೆಗೆ ಸುಮಾರು 25,000ರಿಂದ 30,000 ರೂಪಾಯಿ ನಾವು ಪಂಚಾಯತಿಂದ ಪ್ರತಿ ತಿಂಗಳು ಭರಿಸಬೇಕಾಗ್ತದೆ. ತಾವೆಲ್ಲ ಅದಕ್ಕೆ ಕೈ ಜೋಡಿಸಬೇಕು. ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ಜಗದೀಶ್ ಪೂಜಾರಿ ಹಕ್ಕಾಡಿ
ವೇದಿಕೆಯಲ್ಲಿ ಆಸೀನರಿದ್ದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗ್ರಾಮೋತ್ಸವವನ್ನು ನಮ್ಮ ಶಾಸಕರಾದ ಗುರುರಾಜ್ ಗಂಟಿಯೊಳವರ ಪರಿಕಲ್ಪನೆ ಅಂದರೆ ಬೈಂದೂರಿನ ನಾಡಿ ಮಾಡೋದ್ರಿಂದ ಪ್ರತಿ ಗ್ರಾಮದಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಒಂದೊಂದು ಗ್ರಾಮೋತ್ಸವ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡಾಗ ಅವರು ಒಪ್ಪಿಕೊಂಡು ಆಯಾ ಇಲಾಖೆಯನ್ನು ಅದೇ ದಿನ ಯಾವ ದಿನ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯಕ್ರಮ ಇರ್ತದೋ ಅಲ್ಲಿಗೆ ಇಲಾಖೆಯನ್ನು ಕಳಿಸಿ ಗ್ರಾಮದ ಜನತೆಗೆ ಇದರ ಅನುಕೂಲ ಪಡೆಯಲಿ ಅಂತ ವ್ಯವಸ್ಥೆ ಮಾಡಿ ಈ ಒಂದು ಗ್ರಾಮೋತ್ಸವ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ ಕ್ಷೇತ್ರಗಳಲ್ಲಿ ಅಮೋಘ ಸಾಧನೆ ಮಾಡಿದವರನ್ನು ಹಾಗೂ SLRM ಘನ ತ್ಯಾಜ್ಯ ನಿರ್ವಹಣೆ ಘಟಕದ ಸಿಬ್ಬಂದಿಗಳನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಉತ್ಸವದ ಅಂಗವಾಗಿ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ, ಕ್ರೀಡೆಯಲ್ಲಿ ವಿಜೇತರಾದ ಸಂಜೀವಿನಿ ಒಕ್ಕೂಟದ ಸಂಘದವರಿಗೆ ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ಬೈಂದೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ಜಗದೀಶ್ ಪೂಜಾರಿ ಹಕ್ಕಾಡಿ, ನಾವುಂದ ಲಯನ್ಸ್ ಕ್ಲಬ್ ಅಧ್ಯಕ್ಷ ನಿತ್ಯಾನಂದ ಆಚಾರ್ಯ, ಅರೆಹೊಳೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಶಾನುಭೋಗ್, ನಾವುಂದ ಸಂಗಮ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಜಯಲಕ್ಷ್ಮಿ, ಗೋಪಾಲಕೃಷ್ಣ ದೇವಸ್ಥಾನ ಮಸ್ಕಿ ನಾವುಂದ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಬಾಬು ಶೆಟ್ಟಿ, ನಾವುಂದ ಜಮಾತ್ನ ಉಪಾಧ್ಯಕ್ಷರಾದ ಶ್ರೀ NC ಅಬ್ದುಲ್ ಖಾದರ್, ಬೈಂದೂರು ಉತ್ಸವ ಸಮಿತಿಯ ಸಂಚಾಲಕರಾದ ಶ್ರೀಮತಿ ಅನಿತಾ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶ್ರೀಮತಿ ಸಿಂಗಾರಿ, ಶ್ರೀಮತಿ ಚಂದ್ರಕಲಾ, ಪ್ರಮೋದ್ ಪೂಜಾರಿ, ಶ್ರೀಮತಿ ಗೀತಾ ದೇವಾಡಿಗ, ಶ್ರೀಮತಿ ಶಾರದಾ ಪೂಜಾರಿ, ರಾಮ S ಕಾರ್ವಿ, ಹನೀಫ್, ಗಣೇಶ್ ಪೂಜಾರಿ, ಶ್ರೀಮತಿ ಮುತ್ತು, ರಾಜೇಶ್ ಪೂಜಾರಿ, ಶ್ರೀಮತಿ ನಿರ್ಮಲಾ ಶೆಟ್ಟಿ, ರಾಮ ಪೂಜಾರಿ, ಜಾನಕಿ ಮೊಗವೀರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ವತಿಯಿಂದ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆ, ಎಲ್ಲ ರೀತಿಯ ಸಾಮಾನ್ಯ ವೈದ್ಯಕೀಯ ಚಿಕಿತ್ಸೆ, ನುರಿತ ಆಯುರ್ವೇದ ವೈದ್ಯರಿಂದ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆ, ಕಣ್ಣಿನ ಉಚಿತ ತಪಾಸಣೆ, BP ಶುಗರ್ ECG ಸೌಲಭ್ಯಗಳು, ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಮಾಹಿತಿ, ತೋಟಗಾರಿಕಾ ಬೆಳೆಗಳ ಬಗ್ಗೆ ಮಾಹಿತಿ, ಸಸ್ಯಗಳ ಪೋಷಣೆ ಕುರಿತು ಮಾಹಿತಿ, ಕೃಷಿ ಸಲಕರಣೆಗಳ ಪ್ರದರ್ಶನ ಮತ್ತು ಮಾಹಿತಿ, ಗೃಹಜ್ಯೋತಿ ಯೋಜನೆ ಬಗ್ಗೆ ಮಾಹಿತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹರೀಶ್ M ಮೊಗವೀರ ಸ್ವಾಗತಿಸಿ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಶಂಕರ ಆಚಾರ್ಯ ವಂದಿಸಿದರು. ಶಿಕ್ಷಕರಾದ ಸುನಿಲ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು.